ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಗ್ರ್ಯಾಂಡ್ ಫಿನಾಲೆ ಕೇವಲ ಅಂದರೆ ಇನ್ನೇನು 2 ದಿನಗಳಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗ್ತದೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೊನ್ನೆ ಅಂದರೆ ಸೋಮವಾರ ರಾತ್ರಿಯೇ ಒಂದು 11 ಗಂಟೆಗೆ ವೋಟಿಂಗ್ ಲೈನ್ಸ್ಗಳು ಓಪನ್ ಆಗಿವೆ. ಸ್ನೇಹಿತರೆ, ಈಗ ಬಿಗ್ ಬಾಸ್ ಮನೆಯಲ್ಲಿ ಈಗ ವೋಟಿಂಗ್ ಲೈನ್ಸ್ಗಳು ಶುರುವಾಗಿ ಒಂದು ಅರ್ಧವರೆಗೂ ಮುಗಿದಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಅಂದರೆ ಇನ್ನೇನು 2 ದಿನಗಳು ಇರೋದರಿಂದ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಶನಿವಾರ ಬೆಳಗ್ಗೆ 11 ಗಂಟೆಗೂ ಕೂಡ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗ್ತದೆ. ಸ್ನೇಹಿತರೆ, ಅಲ್ಲಿವರೆಗೂ ಕೂಡ ನೀವು 99 ವೋಟ್ಗಳನ್ನು ಹಾಕಲು ಅವಕಾಶ ಇರುತ್ತದೆ. ಸ್ನೇಹಿತರೆ, ಈಗ ಎಲ್ಲರೂ ಕೂಡ ಲಕ್ಷ ಗಂಟಲೆ ಎಲ್ಲ ಸ್ಪರ್ಧೆಗಳು ಕೂಡ ವ್ಯೂಸ್ ಬರ್ತಾಯಿವೆ. ಸ್ನೇಹಿತರೆ, ನಾನು ಬೆಳಗಿನ ಅಂದರೆ ಇವತ್ತು ಗುರುವಾರ ಸ್ನೇಹಿತರೆ, ಇವತ್ತು ಗುರುವಾರ ಬೆಳಿಗ್ಗೆ 6 ಗಂಟೆವರೆಗೆ ಬಂದಿರುವಂತಹ ಒಂದು ವೋಟಿಂಗ್ ರಿಸಲ್ಟನ್ನು ನಿಮಗೆ ತಿಳಿಸಿದ್ದೆ. ಸ್ನೇಹಿತರೆ, ಅದರಲ್ಲಿ ಯಾರ್ಯಾರೆಲ್ಲ ಹೋಗಿ ನೋಡಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ, ಇವತ್ತು ಗುರುವಾರದ ಸಾಯಂಕಾಲದ ಒಂದು ವೋಟಿಂಗ್ ರಿಸಲ್ಟನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ 6 ಜನ ಸ್ಪರ್ಧಿಗಳು ಕೂಡ ಇದ್ದಾರೆ. ಸ್ನೇಹಿತರೆ, 6 ಜನ ಸ್ಪರ್ಧಿಗಳ ಪೈಕಿ ಯಾರು ಟಾಪ್ 1, ಯಾರು ಟಾಪ್ 2, ಯಾರು ಟಾಪ್ 3 ಹೀಗೆ ಒಂದು ರೀತಿಯಾಗಿ ಲಿಸ್ಟ್ ಪ್ರಕಾರ ಹೋಗೋಣ. ಸ್ನೇಹಿತರೆ, ಟಾಪ್ 6 ಯಾರು ಎಲ್ಲದರ ಬಗ್ಗೆ ಕಂಪ್ಲೀಟ್ ವೋಟಿಂಗ್ ರಿಸಲ್ಟನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಲಿಕ್ಕೆ ಹೋಗಬೇಡಿ. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಒಂದೊಂದಾಗಿ ಯಾರಿಗೆಲ್ಲ ಎಷ್ಟೆಷ್ಟು ವೋಟ್ಗಳು ಬಂದಿವೆ ಅಂತ ಕಂಪ್ಲೀಟ್ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ 6ನೇ ಸ್ಥಾನದಿಂದಲೇ ಬಂದುಬಿಡೋಣ. ಸ್ನೇಹಿತರೆ, 6ನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಾಗಿರ್ತದೆ. ಸ್ನೇಹಿತರೆ, ರಜತ್ ಕಿಶನ್ ಅಂತ ಹೇಳ್ಬೋದು. ಸ್ನೇಹಿತರೆ, ರಜತ್ ಕಿಶನ್ ಅವರು ಒಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ 50 ದಿನ ಆದಮೇಲೆ ಎಂಟ್ರಿ ಕೊಟ್ಟರು ಕೂಡ ಫಿನಾಲಿಗೆ ಎಂಟ್ರಿ ಕೊಟ್ಟಂಥ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಒಬ್ಬ ಮೇನ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಸ್ನೇಹಿತರೆ, 6ನೇ ಸ್ಥಾನದಲ್ಲಿ ನಮ್ಮ ರಜತ್ ಕಿಶನ್ ಅವರು ಇದ್ದಾರೆ. ಅವರಿಗೆ ಬಂದಿರುವಂಥ ಒಟ್ಟು ವೋಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, 32,49,117 ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಜತ್ ಕಿಶನ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಈ ಫಿನಾಲೆ ವಾರದ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಇವರು 6ನೇ ಸ್ಥಾನದಲ್ಲಿ ಇದ್ದಾರೆ. ಸ್ನೇಹಿತರೆ, ತುಂಬಾ ಒಂದು ಒಳ್ಳೆಯ ರೀತಿಯಲ್ಲಿ ಇವ್ರಿಗೂ ಕೂಡ ವೋಟ್ಗಳು ಬಂದಿವೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇನ್ನು ಟಾಪ್ 5ನ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ಟಾಪ್ 5ಯಲ್ಲಿರುವಂಥ ಸ್ಪರ್ಧಿ ಅದು ಬೇರೆ ಯಾರು ಅಲ್ಲ ಸ್ನೇಹಿತರೆ, ನಮ್ಮ ಉಗ್ರ ಮಂಜು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಉಗ್ರ ಮಂಜು ಅವರಿಗೆ ಬಂದಿರುವಂಥ ಒಟ್ಟು ವೋಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಅವರಿಗೆ 40,43,108 ವೋಟ್ಗಳು ಬಂದಿವೆ ಅನ್ನೋಂಥ ಮಾಹಿತಿ ಬಂದಿದೆ. ಸ್ನೇಹಿತರೆ, ನಿಯರ್ಲಿ 40 ಲ್ಯಾಕ್ ಆದರೆ ಏನು ಕಡಿಮೆ ಮಾತಲ್ಲ. ಸ್ನೇಹಿತರೆ, ತುಂಬಾ ಚೆನ್ನಾಗಿ ನಮ್ಮ ಉಗ್ರ ಮಂಜು ಅವ್ರಿಗೂ ಕೂಡ ವೋಟ್ಗಳು ಬಂದಿವೆ ಅಂತಲೇ ಹೇಳ್ಬೋದು. ಒಂದು ರೀತಿಯಾಗಿ ವಿನ್ನರ್ಗೂ ಇವರಿಗೆ 50% ವೋಟ್ಗಳು ಬಂದಿವೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೋಡೋಣ ವಿನ್ನರ್ ಆಗುವಂಥವ್ರಿಗೆ ಎಷ್ಟು ವೋಟ್ಗಳು ಬಂದಿವೆ ಅಂತ. ಇನ್ನು ಇವರು ನಮ್ಮ ಉಗ್ರ ಮಂಜು ಅವರು ಈ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಟಾಪ್ 5 ಪೊಸಿಷನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಏನು ನೇರವಾಗಿ 4ನೇ ಸ್ಥಾನಕ್ಕೆ ಹೋಗೋಣ. ಸ್ನೇಹಿತರೆ, 4ನೇ ಸ್ಥಾನದಲ್ಲಿರುವಂಥ ಸ್ಪರ್ಧಿ ಅದು ಬೇರೆ ಯಾರು ಅಲ್ಲ ಸ್ನೇಹಿತರೆ, ಅದು ಭವ್ಯ ಗೌಡ ಅಂತಲೇ ಹೇಳ್ಬೋದು. ಭವ್ಯ ಗೌಡ ಅವರು ಇವತ್ತಿನ ಒಂದು ಗುರುವಾರದ ಸಾಯಂಕಾಲ ಹೊತ್ತಿಗೆ ಅವರಿಗೆ ಬಂದಿರುವಂಥ ಒಟ್ಟು ವೋಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, 42,89,131 ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಭವ್ಯ ಗೌಡ ಅವರು ಈ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಅಂದರೆ ಇವತ್ತು ಗುರುವಾರದ ಸಾಯಂಕಾಲ ವೋಟಿಂಗ್ ರಿಸಲ್ಟ್ನಲ್ಲಿ ಅವರು 4ನೇ ಸ್ಥಾನದಲ್ಲಿ ಇದ್ದಾರೆ. ಸ್ನೇಹಿತರೆ, ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ನಮ್ಮ ಭವ್ಯ ಗೌಡ ಅವರಿಗೆ ಹಾಗೆ ಉಗ್ರ ಮಂಜು ಅವರಿಗೆ ಅಷ್ಟೊಂದು ಏನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಸ್ನೇಹಿತರೆ, ಇವರಿಬ್ಬರ ನಡುವೆ ಒಂದು ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಸ್ನೇಹಿತರೆ, ಇನ್ನೂ 1.5 ದಿನಗಳು ಬಾಕಿ ಇರೋದ್ರಿಂದ 4ನೇ ಸ್ಥಾನದಲ್ಲಿದ್ದವರು 5ನೇ ಸ್ಥಾನಕ್ಕೂ ಬರುವಂಥ ಸಾಧ್ಯತೆ ಇದೆ. ಏಕೆಂದರೆ ಇವರ ನಡುವೆ 1 ಲಕ್ಷ ಅಂತರದಲ್ಲಿ ಮಾತ್ರ ವೋಟಿಂಗ್ ರಿಸಲ್ಟ್ ಓಡ್ತಾನೆ ಇದೆ. ಸ್ನೇಹಿತರೆ, ಅದರಲ್ಲಿ 1.5 ಲಕ್ಷ ಅಂತರದಲ್ಲಿ ನಮ್ಮ ಭವ್ಯ ಗೌಡ ಅವರು 4ನೇ ಸ್ಥಾನದಲ್ಲಿದ್ದಾರೆ. ನಮ್ಮ ಉಗ್ರ ಮಂಜು ಅವರು 5ನೇ ಸ್ಥಾನದಲ್ಲಿ ಇದ್ದಾರೆ. ಸ್ನೇಹಿತರೆ, ಈ ಒಂದು ಸ್ಥಾನಕ್ಕೆ ತುಂಬಾ ಕಾಂಪಿಟೇಷನ್ ನಡೀತಾ ಇದೆ, 4 ಮತ್ತು 5ನೇ ಸ್ಥಾನಕ್ಕೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇನ್ನು 3ನೇ ಸ್ಥಾನದ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, 3ನೇ ಸ್ಥಾನದಲ್ಲಿ ನಮ್ಮ ಮೋಕ್ಷಿತಾ ಪೈ ಅವರು ಈ ವೋಟಿಂಗ್ ಲೈನ್ ಶುರು ಆದಾಗಿನಿಂದಲೂ ಕೂಡ ಅವರು 3ನೇ ಸ್ಥಾನದಲ್ಲಿ ಫಿಕ್ಸ್ ಆಗಿ ಕುಳಿತು ಬಿಟ್ಟಿದ್ದಾರೆ. ಸ್ನೇಹಿತರೆ, ಅವರನ್ನು ಈ ಕಡೆಗೆ 4 ಮತ್ತು 5ನೇ ಸ್ಥಾನಕ್ಕೂ ಕೂಡ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಈ ಕಡೆಗೆ 2 ಮತ್ತು 1ನೇ ಸ್ಥಾನಕ್ಕೂ ಅವರ ನಡುವೆ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಾ ಇರೋದರಿಂದ ನಮ್ಮ ಮೋಕ್ಷಿತಾ ಅವರು 3ನೇ ಸ್ಥಾನದಲ್ಲಿ ಒಂದು ರೀತಿಯಾಗಿ ಫಿಕ್ಸ್ ಆಗಿ ಕುಳಿತುಕೊಂಡಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಅವರಿಗೆ ಬಂದಿರುವಂಥ ಒಟ್ಟು ವೋಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಅವರಿಗೆ ಬರೋಬ್ಬರಿ 62,78,124 ವೋಟ್ಗಳು ಬಂದಿವೆ ಅಂತ ಮಾಹಿತಿ ಬರ್ತಾ ಇದೆ. ಸ್ನೇಹಿತರೆ,
ತುಂಬಾ ಚೆನ್ನಾಗಿ ಓಟ್ಗಳು ಕೂಡ ನಮ್ಮ ಮೋಕ್ಷಿತ ಅಪ್ಪಯ್ಯವರಿಗೆ ಬರ್ತಾ ಇವೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಇವರು 3ನೇ ಸ್ಥಾನದಲ್ಲಿ ಈಗ ಎಂಡ್ ಆಗಿದ್ದಾರೆ ಸ್ನೇಹಿತರೆ. ನೋಡೋಣ, ಇನ್ನೇನು 1.5 ದಿನ ಮಾತ್ರ ಬಾಕಿ ಇದೆ. ಅಷ್ಟೊತ್ತಿಗೆ ಏನು ಅಷ್ಟೊಂದು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಇವರು 3ನೇ ಸ್ಥಾನದಲ್ಲಿ ಎಂಡ್ ಆಗುವಂಥ ಸಾಧ್ಯತೆ ಎಲ್ಲರಿಗೂ ಕೂಡ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮೋಕ್ಷಿತ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11 ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಅವರು 3ನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. ಇನ್ನು 2ನೇ ಸ್ಥಾನ ಮತ್ತು 1ನೇ ಸ್ಥಾನ ತುಂಬಾ ಚೆನ್ನಾಗಿ ಇದ್ದಾವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಮ್ಮ ತ್ರಿವಿಕ್ರಮ್ ಹಾಗೆ ಹನುಮಂತ್ ಅವ್ರ ನಡುವೆ ಒಳ್ಳೆ ಕಾಂಪಿಟೇಷನ್ ರೀತಿ ಬಿಲ್ಡ್ ಆಗ್ತಾ ಇದೆ ಸ್ನೇಹಿತರೆ. ಸ್ವಲ್ಪ ಮಟ್ಟಿಗೆ ಹನುಮಂತ್ ಅವರು ಜಾಸ್ತಿ ಇದ್ದರೂ ಕೂಡ ಕಾಂಪಿಟೇಷನ್ ಅಂತ ಮಾತ್ರ ಕಡಿಮೆ ಆಗಿಲ್ಲ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಇಬ್ಬರ ನಡುವೆ ಕಾಂಪಿಟೇಷನ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬೆಳಗಿನ ಅಷ್ಟೊತ್ತಿಗೆ ಅವರಿಬ್ಬರಿಗೂ ಕೂಡ ನಿಯರ್ಲಿ 70 ಲ್ಯಾಕ್ ತನಕ ಅವರಿಗೆ ಓಟ್ಗಳು ಬಂದಿದ್ದವು ಸ್ನೇಹಿತರೆ. ಈಗ ಅವರಿಗೆ ಬಂದಿರುವಂಥ ಓಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. 2ನೇ ಸ್ಥಾನದಲ್ಲಿ ನಮ್ಮ ತ್ರಿವಿಕ್ರಮ್ ಅವರೇ ಮುಂದುವರಿತಾ ಇದ್ದಾರೆ ಸ್ನೇಹಿತರೆ. ನಮ್ಮ ತ್ರಿವಿಕ್ರಮ್ ಅವರಿಗೆ ಬಂದಿರುವಂತಹ ಈಗ ಸದ್ಯ ಅಂದರೆ ಗುರುವಾರದ ಸಾಯಂಕಾಲ ಹೊತ್ತಿಗೆ ಅವರಿಗೆ ಬಂದಿರುವಂಥ ಒಟ್ಟು ಓಟ್ಗಳ ಸಂಖ್ಯೆ ಎಷ್ಟು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಬರೋಬ್ಬರಿ 88,33,178 ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ತ್ರಿವಿಕ್ರಮ್ ಅವರು 2ನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರು. ತುಂಬಾ ಚೆನ್ನಾಗಿ ಓಟ್ಗಳು ನಮ್ಮ ತ್ರಿವಿಕ್ರಮ್ ಅವರಿಗೆ ಬರ್ತಾಯಿವೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು 2ನೇ ಸ್ಥಾನಕ್ಕೂ ಮತ್ತು 3ನೇ ಸ್ಥಾನಕ್ಕೂ ಕೂಡ ತುಂಬಾ ಒಂದು ವ್ಯತ್ಯಾಸಗಳು ಕೂಡ ಕಾಣ್ತಾ ಇವೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ನಂಬರ್ 1 ಪೊಸಿಷನ್ ಅಂದರೆ ಟಾಪ್ 1 ಪೊಸಿಷನ್ ವಿನ್ನರ್ ಆಗುವಂಥ ಪೊಸಿಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಲ್ಲಿ ನಮ್ಮ ಹನುಮಂತ್ ಅವರೇ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಕೂಡ ಮುಂದುವರಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ಹನುಮಂತ್ ಅವರಿಗೆ ಎಷ್ಟು ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಬರೋಬ್ಬರಿ 90,13,149 ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಹನುಮಂತ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಮೊದಲನೇ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ ಸ್ನೇಹಿತರೆ. ತುಂಬಾ ಚೆನ್ನಾಗಿ ನಮ್ಮ ಹನುಮಂತ್ ಅವರಿಗೆ ಓಟ್ಗಳು ಬರ್ತಾಯಿವೆ ಸ್ನೇಹಿತರೆ. ಇಲ್ಲಿ ಕೂಡ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ಹನುಮಂತು ಹಾಗೆ ನಮ್ಮ ತ್ರಿವಿಕ್ರಮ್ ಅವ್ರಿಗೂ ಕೂಡ ಏನು ಅಷ್ಟೊಂದು ದೊಡ್ಡ ಡಿಫ್ರೆನ್ಸ್ ಏನು ಕಾಣಿಸ್ತಾ ಇಲ್ಲ. ನಿಯರ್ಲಿ 2 ಲ್ಯಾಕ್ ಡಿಫ್ರೆನ್ಸ್ ಇದೆ ಹನುಮಂತು ಅವರಿಗೆ ಹಾಗೆ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ ಏನು ಚೇಂಜಸ್ ಆಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತವೆ. ನೋಡೋಣ, ಇನ್ನು 1.5 ದಿನ ಮಾತ್ರ ಬಾಕಿ ಇದೆ ಸ್ನೇಹಿತರೆ. ನೋಡೋಣ ನಮ್ಮ ಹನುಮಂತ್ ಅವರ ಲೀಡಲ್ಲಿ ಇರ್ತಾರ ಅಥವಾ ನಮ್ಮ ತ್ರಿವಿಕ್ರಮ್ ಅವರನ್ನು ಲೀಡ್ಗೆ ತೆಗೆದುಕೊಂಡು ಅವರ ನಂಬರ್ 1 ಪೊಸಿಷನ್ಗೆ ಬರ್ತಾರಂತ ವೇಟ್ ಮಾಡಿ ನೋಡೋಣ ಸ್ನೇಹಿತರೆ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾರು ಇನ್ನೂ ವೋಟ್ ಮಾಡಿಲ್ಲ, ನಿಮ್ಮ ಫೇವ್ರೇಟ್ ಸ್ಪರ್ಧೆಗೆ ಇದೇ ಕೊನೆಯ ಅವಕಾಶ ಸ್ನೇಹಿತರೆ. ಇಷ್ಟು ದಿನ ಅವ್ರು ಏನು ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಈಗ ನೀವು ಕೊನೆ ವಾರದಲ್ಲಿ ಅವ್ರಿಗೆ ಎಷ್ಟು ವೋಟ್ ಹಾಕ್ತೀರಾ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗೋದ್ರಿಂದ ಎಲ್ಲರೂ ಕೂಡ ಹೋಗಿ ಬೇಗ ನಿಮ್ಮ ಫೇವ್ರೇಟ್ ಸ್ಪರ್ಧೆಗೆ ವೋಟ್ ಮಾಡಿ ಅಂತ ಕೇಳ್ಕೊಳ್ತಾ ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾಳೆ ಶುಕ್ರವಾರದ ಬೆಳಗಿನ ವೋಟಿಂಗ್ ರಿಸಲ್ಟನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾಳೆ ಬೆಳಗಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಈ ವಾರದ ಕಂಪ್ಲೀಟ್ ವೋಟಿಂಗ್ ರಿಸಲ್ಟ್ನ ಅಪ್ಡೇಟನ್ನು ಡೈಲಿ ಕೊಡ್ತಾನೆ ಹೋಗ್ತೇನೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.